ರಾಜ್ಯದಲ್ಲಿ SIR ಪಾಲಿಟಿಕ್ಸ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರ SIR ಪ್ರಕ್ರಿಯೆ ವಿಚಾರವಾಗಿ ಆರಂಭದಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದ್ದಂಥ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಂಪ್ಲೇಂಟನ್ನು ಮಾಡ್ತಾ ಇತ್ತು. ಆದರೆ ಈಗ SIR ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಸರದಿ BJPಯದ್ದು. ರಾಜ್ಯದಲ್ಲಿ ಆಗ್ತಾ ಇರುವಂಥ ಸಾಮೂಹಿಕ SIR ಅದನ್ನು ನಾವು ವಿರೋಧಿಸ್ತೀವಿ ಅನ್ನುವಂಥ ಮಾತನ್ನು ಈಗ BJP ನಾಯಕರು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಸೀಮಿತವಾಗಿಲ್ಲ. BJP ಮತ್ತು JDSನ ನಾಯಕರು ಇವತ್ತು ನೇರವಾಗಿ ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು BJP ಮತ್ತು JDSನ ಈ ನಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೇರವಾಗಿ ಟಾಂಗ್ ಕೊಡ್ತಾ ಇದ್ರು, ರಾಜಕೀಯ ಮಾಡಲಿ ಅಂತ ಹೇಳ್ತಿದ್ರು. ಹಾಗಾದರೆ SIRನ ಅಪ್ಡೇಟ್ ಏನಿದೆ ನೋಡೋಣ. ಇದೆಲ್ಲವನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ತಂದಿದ್ದೆ. ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಸಂಚಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ DK ಶಿವಕುಮಾರ್. ರಾಜಕಾರಣ ಮಾಡೋಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ. ಕಾಂಗ್ರೆಸ್ SIR ಮಾಡ್ತಾ ಇದೆ. ನಕಲಿ ಮತಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ದುರ್ಬಳಕೆ ಮಾಡ್ಕೊಳ್ತಾ ಇದೆ. ತನಿಖೆ ಆಗಲಿ. SIR ಸಮರ. ಕೇಂದ್ರ ಚುನಾವಣಾ ಆಯೋಗ ತಲುಪಿದ ದೂರು. ರಾಜ್ಯದಲ್ಲಿ SIR ಪ್ರಕ್ರಿಯೆ ಲೋಪಗಳ ಕುರಿತು ಮೈತ್ರಿ ಪಡೆ ಮತ್ತು ಆಡಳಿತಾರೂಢ ಕಾಂಗ್ರೆಸ್ ನಡುವಿನ ಜಟಾಪಟಿ ನಿಲ್ತಿಲ್ಲ. ನಿನ್ನೆಯಷ್ಟೇ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದ BJP JDS ಮೈತ್ರಿ ನಿಯೋಗ ಇಂದು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅಧಿಕೃತವಾಗಿ ದೂರು ಸಲ್ಲಿಸಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಜೋಶಿ, ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದ ನಿಯೋಗ ದೂರು ಕೊಟ್ಟಿದೆ. ಪ್ರಸ್ತುತ ನಡೆಯುತ್ತಿರುವ SIR ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಮರು ಪ್ರಕ್ರಿಯೆಗೆ ಆದೇಶ ನೀಡಬೇಕೆಂದು ದಾಖಲೆ ಸಮೇತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಯಾವೊಂದು SIRನ ವಿಷಯದಲ್ಲಿ ದೇಶದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳ ಬಗ್ಗೆ ಅವರಿಗೆ ಬೇಕಾದಂಥ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಟೀಕೆ ಮಾಡ್ತಕ್ಕಂಥದ್ದನ್ನು ನಿರಂತರವಾಗಿ ಏನು ಮಾಡ್ಕೊಂಡು ಬಂದಿದ್ದಾರೆ. ಅದು ಕರ್ನಾಟಕದಲ್ಲಿ ಹೊರಗಡೆ ಏನು ಅಪ್ರಚಾರ ಮಾಡ್ತಾ ಇದ್ರು ಅದರ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇರತಕ್ಕಂಥದ್ದೇನಿದೆ ಇದೆಲ್ಲವನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ತಂದಿದ್ದೆ. ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಈ ಸರ್ಕಾರ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ನಾವು ಎಲ್ಲವನ್ನು ಅತ್ಯಂತ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರತಿಬದ್ಧರಿದ್ದೇವೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. SIR ನಿಯಮ ಗಾಳಿಗೆ ತೂರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇದರಲ್ಲಿ CM DK ಅವರದ್ದೇ ಸಂಚು ಅಂತ ವಿಪಕ್ಷ ನಾಯಕ R ಅಶೋಕ್ ಗಂಭೀರ ಆರೋಪ ಮಾಡಿದರು. ಇದಕ್ಕೆ ತಿರುಗೇಟು ಕೊಟ್ಟ CM DK, ಇದರಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ, ಪಾರದರ್ಶಕ SIR ಮಾಡ್ತಿದ್ದೀವಿ ಎಂದಿದ್ದಾರೆ. ಕರ್ನಾಟಕ ಸರ್ಕಾರ SIRನ ಎಲ್ಲ ನಿಬಂಧನೆಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ SIRನ ಹಳ್ಳ ಹಿಡಿಸುವಂಥದ್ದಕ್ಕೆ ವ್ಯವಸ್ಥಿತವಾದಂಥ ಸಂಚನ್ನು ರೂಪಿಸ್ತಾ ಇದ್ದಾರೆ. ಈ ಸಂಚಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ DK ಶಿವಕುಮಾರ್. SIRಗೆ ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸರ್ಕಾರನೇ ಎಲ್ಲರೂ ಕೂಡ ಯಾರ್ಯಾರು ಇಲ್ಲಿ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಆ ಮತವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮದು ದಿಟ್ಟವಾದಂಥ ತೀರ್ಮಾನ. ನಮ್ಗೆ ರಾಜಕಾರಣ ಮಾಡೋಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಬೇರೆಯವರು ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ನಕಲಿ ಮತ ಸೃಷ್ಟಿಸುವ ಕೆಲಸ ಆಗ್ತಿದೆ ಅಂತ ಕೇಂದ್ರ ಸಚಿವ HDK ಆರೋಪ ಮಾಡಿದರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ KPCC ಅಧ್ಯಕ್ಷ BK ಹರಿಪ್ರಸಾದ್, ರಾಜ್ಯದಲ್ಲಿ BJPಗೆ ಬಾಲ ಬಿಚ್ಚಲು ಆಗಿಲ್ಲ, ಅದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗದ ಮೊರೆ ಹೋಗಿದ್ದಾರೆ ಎಂದರು. ಯಾವೊಂದು ಚುನಾವಣೆಗಳ ಅಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ನಕಲಿ ಮತಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಜನತೆಯಲ್ಲಿ ಗಾಬರಿ ಮೂಡಿಸ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವತ್ತೇನಾದರೂ ದೊಡ್ಡ ಸಂತೋಷದ ಸುದ್ದಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಬಾಲ ಬಿಚ್ಚಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಶರಣಾಗತಿ ಆಗಿದ್ದಾರೆ. SIR ವಿಚಾರದಲ್ಲಿ ಯಾವ ರಾಜಕೀಯನೂ ಮಾಡ್ತಿಲ್ಲ, ಎಲ್ಲರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಿದ್ದೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ, ಅದರಲ್ಲಿ ಕಾನೂನುಬದ್ಧವಾಗಿ ನಡೀತಾ ಇದೆ. ಏನು ಡೌಟ್ಸ್ ಇದ್ರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ. ಅದರಲ್ಲಿ ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಬ್ಯೂರೋ ರಿಪೋರ್ಟ್ TV9.